ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 2 ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 3 ಏನಿದೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಹೇಳಿದ್ದೆ. ಸೊ ಈ ವರ್ಷದ 2025-26ನೇ ಸಾಲಿನಲ್ಲಿ ಮಾರ್ಚ್ನಲ್ಲಿ ನಡೆಯುವಂತಹ ವಾರ್ಷಿಕ ಪರೀಕ್ಷೆ ನಿಮಗೆ ಈಸಿ ಆಗಬೇಕು ಅಂತ ಹೇಳಿದರೆ, ಅಥವಾ ಇಂಪಾರ್ಟೆಂಟ್ ಆಗಿ ಯಾವ ಪ್ರಶ್ನೆಗಳು ಬಹುಮುಖ್ಯವಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನೀವೇನು ಮಾಡಬೇಕು, ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ರೆಡಿ ಆಗಬೇಕು. ಇದರ ಜೊತೆಗೆ ಹೋದ ವರ್ಷ 2024-25ನೇ ಸಾಲಿನಲ್ಲಿ ಏನು ವಾರ್ಷಿಕ ಪರೀಕ್ಷೆ ನಡೆದಿದೆ ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ 2023-24 ಕೂಡ ಅಂತ ಹೇಳಿದ್ರೆ ನೀವು ಉತ್ತಮ ಅಂಕಗಳನ್ನು ಗಳಿಸಬೇಕು ಅನ್ನೋದ್ರ ಜೊತೆಗೆ ಈ ಹಿಂದಿನ 2-3 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋದ್ರಿಂದ ನಿಮಗೂ ಕೂಡ ಗ್ಯಾರಂಟಿಯಾಗಿ ಇಂಥ ಕ್ವಶನ್ಸ್ಗಳು ಬರುತ್ತೆ ಅನ್ನುವಂಥ ಐಡಿಯಾಗಳು ಸಿಗುತ್ತೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಹೇಳಿದ ನಂತರ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಉತ್ತರವನ್ನು ಹೇಳಿ ಆಗುತ್ತೆ. ಅದರ ನಂತರ ಈ ಹಿಂದೆ ನಿಮ್ಮ ಸೀನಿಯರ್ಸಿಗೂ ಕೂಡ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೆ. ಟೋಟಲ್ ಆಗಿ 10 ಅಂಕಕ್ಕೆ 9 ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಸಾಕು ಅಂತ ಹೇಳಿದ್ದೆ. ಈ ವರ್ಷ 1 ಪ್ರಶ್ನೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಅದು ರಾಷ್ಟ್ರಕೂಟರ ಕೊಡುಗೆಗಳು. ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಅಲ್ಲಿಗೆ 10 ಅಂಕದ 10 ಪ್ರಶ್ನೆಗಳನ್ನ ನೀವು ಓದ್ಕೊಂಡ್ರೆ ಸಾಕು. ಆ 10 ಪ್ರಶ್ನೆಗಳು ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಅದಕ್ಕೆ ಉತ್ತರಗಳೇನು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿಯಾಗಿ 5 ಅಂಕದ ಪ್ರಶ್ನೆಗಳು ಕೂಡ ರೆಡಿ ಇದೆ. 5 ಅಂಕದ ಪ್ರಶ್ನೆಗಳನ್ನು ಕೂಡ ನಿಮ್ಮ ಸೀನಿಯರ್ಸಿಗೆ ಕೊಟ್ಟಿರುವಂಥ ಲಿಸ್ಟ್ ಇದು. ಟೋಟಲ್ ಆಗಿ 12 ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಈ 12 ಪ್ರಶ್ನೆಗಳು ಈ ವರ್ಷವೂ ಕೂಡ ಬಹುಮುಖ್ಯವಾಗೇ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆಗಿ 2 ಪ್ರಶ್ನೆಗಳು ಸೇರಿಕೊಳ್ಳುತ್ತೆ ಅನ್ನೋದು ಬಿಟ್ಟರೆ ಮತ್ತೆ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟೇ ಆಗಿರುತ್ತೆ. ಇಲ್ಲಿರುವಂಥ ಪ್ರಶ್ನೆಗಳು ಬಹುಮುಖ್ಯವಾಗಿ ಸಾಕಷ್ಟು ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು. ಈಗಾಗಲೇ ಈ ವಿಡಿಯೋನ ಅಂತ ಹೇಳಿದ್ರೆ 2024-25ನೇ ನಿಮ್ಮ ಸೀನಿಯರ್ಸಿಗೆ 10 ಅಂಕದ 5 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿರುವಂಥ ವಿಡಿಯೋ ಏನು ಮಾಡಿದ್ದೀನಿ, ಆ ವಿಡಿಯೋನ ನೋಡಿಕೊಂಡು ನೀವು ಪ್ರಶ್ನೆಗಳನ್ನ ಒಂದು ಕಡೆ ಬರ್ಕೊಂಡು ಓದ್ಕೊಳ್ತಾ ಇದ್ರು ಕೂಡ ತಪ್ಪೇನೂ ಇಲ್ಲ. ನಾನು ಹೇಳಿದಾಗೆ 10 ಅಂಕದ 1 ಪ್ರಶ್ನೆ ಆ್ಯಡ್ ಆಗುತ್ತೆ, 5 ಅಂಕದ 2 ಪ್ರಶ್ನೆಗಳು ಆ್ಯಡ್ ಆಗುತ್ತೆ. ಬಿಟ್ಟರೆ ಅಲ್ಲಿರುವಂಥ ಪ್ರಶ್ನೆಗಳೇ ಇಂಪಾರ್ಟೆಂಟು. ಹಾಗಾದರೆ ಇವಾಗ ಸದ್ಯಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಉತ್ತರ ಏನು ಅಂತ ಒಂದ್ಸಲ ನೋಡ್ತಾ ಹೋಗೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. 5 ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ. ಈ 5 ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಆಪ್ಷನ್ಸ್ ಇರುತ್ತೆ. ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಮೊದಲ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥ ಏನು ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು 3ನೇ ಅಧ್ಯಾಯದಲ್ಲಿ ಗೊತ್ತಿರಲಿ. ಮೊಹೆಂಜೊದಾರೋ ಪದದ ಅರ್ಥ ಏನು ಅಂತ ಹೇಳಿದ್ರೆ ಮಡಿದವರ ದಿಬ್ಬ. ಮೊಹೆಂಜೊದಾರೋ ಪದದ ಅರ್ಥ ಮಡಿದವರ ದಿಬ್ಬ. ನೆಕ್ಸ್ಟು 2ನೇ ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನಲ್ಲಿ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನು 4.8ನೇ ಅಧ್ಯಾಯದಲ್ಲಿ ಕೇಳಿರುವಂಥದ್ದು. ರಾಷ್ಟ್ರಕೂಟರ ಸಾಮ್ರಾಜ್ಯ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ಸುಲೈಮಾನ್. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸುಲೈಮಾನ್. ನೆಕ್ಸ್ಟು 3ನೇ ಪ್ರಶ್ನೆ, ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಕೇಳಿದರೆ 5.2ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೆ ತಂದವರು ರಾಜ ತೋದರ್ಮಲ್. ರಾಜ ತೋದರ್ಮಲ್ ಸರಿಯಾದಂತಹ ಉತ್ತರ. ನೆಕ್ಸ್ಟು 4ನೇ ಪ್ರಶ್ನೆ, ಅಧ್ಯಾಯ 6ರಲ್ಲಿ ಕೇಳಿರುವಂಥದ್ದು. ಅಧ್ಯಾಯ 6ರಲ್ಲಿ ಬರುವಂತಹ ಆಚಾರ್ಯರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇಲ್ಲಿ ಶಂಕರಾಚಾರ್ಯರು ಶಾರದಾ ಮಠ ಸರಿಯಾಗಿದೆ, ಮಧ್ವಾಚಾರ್ಯರು ಸೋದೆ ಮಠ ಇದು ಕೂಡ ಸರಿಯಾಗಿದೆ, ರಾಮಾನುಜಾಚಾರ್ಯರು ಶ್ರೀರಂಗಂ ಮಠ ಇದು ಕೂಡ ಸರಿಯಾಗೇ ಇದೆ. ಹಾಗಾದರೆ 1, 2, 3 ಸರಿಯಾಗೇ ಇರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಯಾಕಂತ ಹೇಳಿದ್ರು 1 ಸರಿ, 2 ಸರಿ, 3 ಕೂಡ ಸರಿ ಅನ್ನೋದನ್ನು ಸೂಚಿಸುತ್ತೆ. ಸಿ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಕೊನೆ ಪ್ರಶ್ನೆ, ಅಧ್ಯಾಯ 7.1ರಲ್ಲಿ ಕೇಳಿರುವಂಥ ಪ್ರಶ್ನೆ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಪೋರ್ಚುಗೀಸರು. ಯಾರು? ಪೋರ್ಚುಗೀಸರು. 5 ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಬ್ರಾಕೆಟಲ್ಲಿ ಉತ್ತರ ಇರುತ್ತೆ. ಸರಿಯಾದ ಉತ್ತರವನ್ನು ಬಿಟ್ಟ ಸ್ಥಳದಲ್ಲಿ ಬರೀಬೇಕು. 6ನೇ ಪ್ರಶ್ನೆ, ಡ್ಯಾಶ್ ಜೈನ ಧರ್ಮದ ಚಿಹ್ನೆಯಾಗಿದೆ ಕೊಟ್ಟಿದ್ದಾರೆ, ಸ್ವಸ್ತಿಕ್. ಅಲ್ಬೆರುನಿಯ ಪ್ರಸಿದ್ಧ ಕೃತಿ ಯಾವುದು ಕೇಳಿದ್ದಾರೆ, ಕಿತಾಬ್ ಉಲ್ ಹಿಂದ್.
ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದವರು ಯಾರು ಅಂತ ಕೇಳಿದ್ದಾರೆ, ಅಲ್ಲಮ್ಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಕೇಳಿದ್ದಾರೆ, ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯ್ ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು ಕೇಳಿದರೆ, ಸಂವಾದ ಕೌಮುದಿ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಮೊದಲ ಪ್ರಶ್ನೆ ಕಾಕುತ್ಸವರ್ಮ ಕೇಳಿದರೆ, ಕಾಕುತ್ಸವರ್ಮ ಹಲ್ಮಿಡಿ ಶಾಸನ ಎ ಸರಿಯಾದ ಉತ್ತರ. ಕೌಟಿಲ್ಯ ಕೇಳಿದರೆ, ಕೌಟಿಲ್ಯನಿಗೆ ಸರಿಯಾದ ಉತ್ತರ ಅರ್ಥಶಾಸ್ತ್ರ. ನೆಕ್ಸ್ಟು ಚಿಕ್ಕದೇವರಾಜ ಒಡೆಯರ್ ಕೇಳಿದರೆ, ನವಕೋಟಿ ನಾರಾಯಣ. ಲೆವಿಸ್ ಬೆಂತಾಮ್ ಬೌರಿಂಗ್ ಕೇಳಿದರೆ, ಲೆವಿಸ್ ಬೆಂತಾಮ್ ಬೌರಿಂಗ್ ಮೈಸೂರಿನ ಕಮಿಷನರ್ ಡಿ ಸರಿಯಾದಂತಹ ಉತ್ತರ ಇದಾಗಿರುತ್ತೆ. ಕೊನೆಯದಾಗಿ ಸಿದ್ದಪ್ಪ ಕಂಬಳಿ ಕೇಳಿದರೆ, ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು. ಇದಿಷ್ಟು ಕೂಡ ಸರಿಯಾದ ಉತ್ತರ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಈ 1 ಅಂಕದ 5 ಪ್ರಶ್ನೆಗಳನ್ನು ಯಾವ್ಯಾವ ಅಧ್ಯಾಯದಲ್ಲಿ ಕೇಳಿದ್ದಾರೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳೋದಕ್ಕೆ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. 3ನೇ ಅಧ್ಯಾಯ 4.6ನೇ ಅಧ್ಯಾಯದಲ್ಲಿ 1, 5.5 ಅಧ್ಯಾಯದಲ್ಲಿ 1, 6ನೇ ಅಧ್ಯಾಯದಲ್ಲಿ 1, ಕೊನೆಯ ಪ್ರಶ್ನೆ 7.6. ಈ ಒಂದು ಅಧ್ಯಾಯದಲ್ಲಿ ಕೇಳಿರುವಂಥ ಪ್ರಶ್ನೆ. ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದರೆ, ಸಿಂಧು ನಾಗರಿಕತೆಗೆ ಸಾಕಷ್ಟು ಲಕ್ಷಣಗಳಿದೆ. ಅದರಲ್ಲಿ ವಿಶಿಷ್ಟ ಲಕ್ಷಣ ಅಂತ ಹೇಳಿದರೆ ನಗರ ಯೋಜನೆ. ನೆಕ್ಸ್ಟು ಕುಡುವಲೈ ಅಂತ ಹೇಳಿದರೆ ಏನು ಅನ್ನೋದನ್ನು ಕೇಳಿದರೆ, ಕುಡುವಲೈ ಅಂತ ಹೇಳಿದರೆ ಚೋಳರ ಕಾಲದಲ್ಲಿ ಅನುಸರಿಸುತ್ತಿದ್ದಂತಹ ಒಂದು ಅದೃಷ್ಟ ಪದ್ಧತಿ. ನೀವೇನು ಮಾಡಬೇಕು, ಚೋಳರ ಕಾಲದಲ್ಲಿ ಗ್ರಾಮ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲು ಅನುಸರಿಸುತ್ತಿದ್ದ ಅದೃಷ್ಟ ಪದ್ಧತಿ ಅಂತ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಬೀದರ್ನಲ್ಲಿರುವಂತಹ ಮದರಸವನ್ನು ನಿರ್ಮಾಣ ಮಾಡಿದವರು ಯಾರು ಕೇಳಿದರೆ, ಮಹಮ್ಮದ್ ಗವಾನ್ ಸರಿಯಾದ ಉತ್ತರ. ದ್ವೈತ ಪದದ ಅರ್ಥವೇನು ಅಂತ ಕೇಳಿದರೆ ಡ್ಯುಯಲಿಸಮ್ ಅಂತ ಕರಿತೀವಿ. 2 ಅನ್ನೋ ಅರ್ಥವನ್ನು ಕೊಡುತ್ತೆ. ದ್ವೈತ ಪದದ ಅರ್ಥ 2. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜನೆ ಮಾಡಿದ್ರು ಅಂತ ಕೇಳಿದರೆ 1 ಅಂಕಕ್ಕೆ ಕೇಳಿರೋದಷ್ಟೇ. ಇಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿರೋದು ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಒಡೆಯುವ ಉದ್ದೇಶದಿಂದ. ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಒಡೆಯುವ ಉದ್ದೇಶದಿಂದ ಬ್ರಿಟಿಷರು ಬಂಗಾಳವನ್ನು ವಿಭಜಿಸಿದರು ಅನ್ನುವಂಥ ಉತ್ತರವನ್ನು ಬರಿಬೇಕು. ನೆಕ್ಸ್ಟು ಭಾಗ ಬಿ ಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 13 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದರಲ್ಲಿ ನೀವು 8 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಸೊ ಈ 13 ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬಂದಿದೆ ಅನ್ನೋದನ್ನು ಇಲ್ಲಿ ಬರಿತೀನಿ, ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ. 2 ಅಂಕದ ಮೊದಲನೇ ಪ್ರಶ್ನೆ, ಮೊದಲನೇ ಅಧ್ಯಾಯದಲ್ಲಿ ಕೇಳಿರುವಂಥದ್ದು ಯಾವುದಾದರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಯಾವುದಾದ್ರೂ ಬರಿಬಹುದು, ಭರತನಾಟ್ಯ, ಕುಚಿಪುಡಿ. 2ನೇ ಪ್ರಶ್ನೆ ಕೂಡ 1ನೇ ಅಧ್ಯಾಯದಲ್ಲಿ ಕೇಳಿರುವಂಥದ್ದು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸಿದೆ ಅನ್ನುವಂಥ ಉತ್ತರವನ್ನು ಬರಿಬೇಕು. ನೆಕ್ಸ್ಟು 2ನೇ ಅಧ್ಯಾಯದಲ್ಲಿ ಕೇಳಿರುವಂಥದ್ದು ಮೆಸೋಲಿಥಿಕ್ ಪದದ ಅರ್ಥ ಏನು ಅಂತ ಕೇಳಿದರೆ, ಇಲ್ಲಿ ನಿಯೋಲಿಥಿಕ್ ಆಗಿರಬಹುದು, ಪ್ಯಾಲಿಯೋಲಿಥಿಕ್ ಆಗಿರಬಹುದು ಮತ್ತು ಮೆಸೋಲಿಥಿಕ್ ಆಗಿರಬಹುದು. 3 ಕೂಡ ತುಂಬಾ ಇಂಪಾರ್ಟೆಂಟು. 2ನೇ ಅಧ್ಯಾಯದಲ್ಲಿ ಕೇಳುವಂತಹ ಪ್ರಶ್ನೆ ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಅಂಕಕ್ಕೆ ಆಗಿರೋದ್ರಿಂದ ಉತ್ತರವನ್ನು ಬರೆಯುವಾಗ ಬಿಡಿಸಿ ಬರಿಬೇಕು. ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ, ಮೆಸೋಲಿಥಿಕ್ ಎಂದರೆ ಮಧ್ಯ ಶಿಲಾಯುಗ ಎಂದು ಅರ್ಥ ಅನ್ನುವಂಥ ಉತ್ತರವನ್ನು ಬರಿಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ 3ನೇ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಅಂಶಗಳು 5 ಇದೆ. ಈ 5ರಲ್ಲಿ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು. ಸಿಂಧೂ ನದಿಯ ಪಾತ್ರದಲ್ಲಿ ಬದಲಾವಣೆ, ಆರ್ಯನ್ನರ ದಾಳಿ, ಸಾಂಕ್ರಾಮಿಕ ರೋಗಗಳು, ಅರಣ್ಯ ನಾಶ, ಮಣ್ಣಿನ ಸವಕಳಿ. ಯಾವುದಾದ್ರೂ 2 ಪಾಯಿಂಟನ್ನು ಬರೀರಿ. ನೆಕ್ಸ್ಟು ಮುಂದಿನ ಪ್ರಶ್ನೆ 21, ಮಹಾಪರಿತ್ಯಾಗ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ, ಮಹಾಪರಿತ್ಯಾಗ ಬುದ್ಧನ ಜೀವನ ಮತ್ತು ಸಾಧನೆಗಳು, ಈ ಒಂದು ಕಾನ್ಸೆಪ್ಟನ್ನು ಓದುವಾಗ ನಿಮಗೆ ಮಹಾಪರಿತ್ಯಾಗ ಪಾಯಿಂಟು ಸಿಗುತ್ತೆ. 10 ಅಂಕದ ಬಹುಮುಖ್ಯ ಪ್ರಶ್ನೆ ಇದು ಅಲ್ವಾ. ಸೊ 10 ಅಂಕದ ಬಹುಮುಖ್ಯ ಪ್ರಶ್ನೆಯಲ್ಲಿ ನೀವು ಓದ್ಕೊಳ್ಳುವಾಗ ನಿಮಗೆ ಮಹಾಪರಿತ್ಯಾಗ ಅನ್ನುವಂತಹ ಪಾಯಿಂಟನ್ನು ಸಿಗುತ್ತೆ. ಅಂದರೆ ನೀವು 10 ಅಂಕಕ್ಕೆ ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ, ನಿರ್ವಾಣ ಈ 4 ಪಾಯಿಂಟನ್ನು ಕರೆಕ್ಟಾಗಿ ವಿವರಣೆ ಸಹಿತ ನೋಡ್ಕೊಂಡಿರಬೇಕು ಅನ್ನೋದನ್ನು ಅವರು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೀವು ಕೂಡ ಕಲ್ತ್ಕೊಳ್ಬೇಕು. ಸದ್ಯಕ್ಕೆ ಇವಾಗ 2 ಅಂಕಕ್ಕೆ ಮಹಾಪರಿತ್ಯಾಗ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಉತ್ತರವನ್ನು ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಶಾರ್ಟ್ ಮಾಡಿ ಕೂಡ ಬರಿಬಹುದು, ಬಟ್ ಆನ್ಸರ್ ಕರೆಕ್ಟಾಗಿರಬೇಕು ಅಷ್ಟೇ. ಮಹಾಪರಿತ್ಯಾಗ ಅಂತ ಹೇಳಿದ್ರೆ, ಜಾತಕ ಕಥೆಗಳ ಪ್ರಕಾರ ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಶವಯಾತ್ರೆ, ಸನ್ಯಾಸಿ ಈ 4 ಜನರನ್ನು ಕಂಡನು. ಈ 4 ದೃಶ್ಯಗಳಲ್ಲಿ ಮೊದಲ 3 ದೃಶ್ಯಗಳಲ್ಲಿ ಬುದ್ಧ ಕೇವಲ ದುಃಖ, ನೋವನ್ನು ಕಂಡನು. 4ನೇ ದೃಶ್ಯದಲ್ಲಿ ಸಂತೋಷ ಕಂಡನು. ಈ 4 ದೃಶ್ಯಗಳ ಪರಿಣಾಮದಿಂದ ಪ್ರಾಪಂಚಿಕ ಜೀವನ ತ್ಯಜಿಸಿ ಸನ್ಯಾಸಿಯಾದನು.
ಹೆಂಡತಿ, ಮಗು, ತಂದೆ, ತಾಯಿ ಎಲ್ಲವನ್ನು ತ್ಯಾಗ ಮಾಡಿದನು. ಇದನ್ನು ಮಹಾಪರಿತ್ಯಾಗ ಎಂದು ಕರೆಯುವರು ಅಂತ ಬರಿಬೇಕು. ಇದು 10 ಅಂಕದ ಪ್ರಶ್ನೆಯನ್ನು ಕೊಡುವಾಗ ಬರೆದಿರುವಂತಹ ಉತ್ತರ. ನೀವು ಸ್ವಲ್ಪ ಚಿಕ್ಕದಾಗಿ ಕೂಡ ಬರಿಬಹುದು. ಮುಂದಿನ ಪ್ರಶ್ನೆ, ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು. ಇವೆರಡೂ ಕೂಡ ಗುಪ್ತರ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿರುವಂತಹ 2 ಮೂಲಾಧಾರಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2ನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. 2ನೇ ತರೈನ್ ಯುದ್ಧ ಸಾಮಾನ್ಯ ಶಕವರ್ಷ 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ನಡೆಯಿತು ಅಂತ ಬರಿಬೇಕು. ಅದಾದ ನಂತರ ಮುಂದಿನ ಪ್ರಶ್ನೆ 5.3 ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆ, ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳಲ್ಲಿ 4 ಜನ ಮುಖ್ಯವಾಗಿ ಬರ್ತಾರೆ. ಅದರಲ್ಲಿ ದಾದಾಜಿ ಕೊಂಡದೇವ ಗುರುವಾಗಿದ್ದರು, ಜೀಜಾಬಾಯಿ ತಾಯಿ, ರಾಮದಾಸ್ ಮತ್ತು ತುಕಾರಾಮರು ಸಂತರು. ಯಾವುದಾದ್ರೂ 2 ನೇಮನ್ನು ಬರೆದ್ರೆ ಸಾಕಾಗುತ್ತೆ. ಮುಂದಿನ 2 ಅಂಕದ ಪ್ರಶ್ನೆ 6ನೇ ಅಧ್ಯಾಯದ ಮೇಲೆ ಕೇಳಿರುವಂಥದ್ದು. 2 ಪ್ರಶ್ನೆ ಬರುತ್ತೆ 6ನೇ ಅಧ್ಯಾಯದಲ್ಲಿ. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. 2 ಸೂಫಿ ಪಂಥಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಶಂಕರಾಚಾರ್ಯರು ಸಾಮಾನ್ಯ ಶಕವರ್ಷ 788ರಲ್ಲಿ ಕೇರಳದ ಕಾಲಡಿಯಲ್ಲಿ ಜನಿಸಿದರು ಅಂತ ಬರೀರಿ. ಕೇರಳದ ಕಾಲಡಿಯಲ್ಲಿ ಜನಿಸಿದರು. ನೆಕ್ಸ್ಟು 2 ಸೂಫಿ ಪಂಥಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದು ಚಿಸ್ತಿ ಪಂಥ, ಇನ್ನೊಂದು ಸುಹರ್ವರ್ದಿ ಪಂಥ. ಚಿಸ್ತಿ ಪಂಥ, ಸುಹರ್ವರ್ದಿ ಪಂಥ. ಮುಂದಿನ 2 ಅಂಕದ ಪ್ರಶ್ನೆ 7.4ರಲ್ಲಿ ಕೇಳಿರುವಂಥದ್ದು ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ದಯಾನಂದ ಸರಸ್ವತಿಯವರ ತಂದೆ ಕೃಷ್ಣಾಜಿ ತಿವಾರಿ, ತಾಯಿ ಯಶೋದಾಬಾಯಿ. ವಿಶ್ವೇಶ್ವರಯ್ಯನವರ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ವಿಶ್ವೇಶ್ವರಯ್ಯನವರ ಸಾಕಷ್ಟು ಕೃತಿಗಳು ಇದೆ. 2 ಅಂಕಕ್ಕೆ 2 ಕೃತಿಗಳನ್ನು ಬರೆದ್ರೆ ಸಾಕು. ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಬರೀರಿ. ನೆಕ್ಸ್ಟು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ 2 ಇದೆ. ಮುಂದಿನ 2 ಅಂಕದ ಕೊನೆ ಪ್ರಶ್ನೆ, ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮಕ್ಕಳೇ, ನಿಮಗೆ ಗೊತ್ತಿರಬೇಕು, ಫಸ್ಟು ಯಾವ್ಯಾವ ಸಮಿತಿಗಳಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. 3 ಸಮಿತಿಗಳು ತುಂಬಾ ಇಂಪಾರ್ಟೆಂಟು. ರಾಜ್ಯಗಳ ಪುನರ್ರಚನೆಗಾಗಿ 3 ಸಮಿತಿಗಳನ್ನು ರಚನೆ ಮಾಡಿದರು. ರಾಜ್ಯಗಳ ಪುನರ್ರಚನೆಗಾಗಿ 3 ಸಮಿತಿಗಳನ್ನು ರಚನೆ ಮಾಡಿದರು. ಅದರಲ್ಲಿ ಒಂದು ಧಾರ್ ಸಮಿತಿ, ಇನ್ನೊಂದು JVP ಸಮಿತಿ, ಇನ್ನೊಂದು ಫಜಲ್ ಅಲಿ ಆಯೋಗ. ಫಜಲ್ ಅಲಿ ಆಯೋಗ ಅಂತ ಹೇಳಿದ್ರೇ ರಾಜ್ಯ ಪುನರ್ವಿಂಗಡಣಾ ಸಮಿತಿ. ಹಾಗಾಗಿ 2 ಹೆಸರುಗಳು ಗೊತ್ತಿರಬೇಕು. ಇಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿಯ ಸದಸ್ಯರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿದಾರಲ್ವಾ. ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿ ಅಂತ ಹೇಳಿದ್ರು ಒಂದೇ, ಫಜಲ್ ಅಲಿ ಆಯೋಗದ ಸದಸ್ಯರು ಅಂತ ಹೇಳಿದ್ರು ಒಂದೇ. 3 ಜನ ಬರ್ತಾರೆ ಇಲ್ಲಿ. ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು, ಅವರು ಅಧ್ಯಕ್ಷರ ಹೆಸರನ್ನು ಕೇಳಲಿಲ್ಲ, ಸದಸ್ಯರು ಯಾರು ಅನ್ನೋದನ್ನು ಕೇಳಿದ್ದಾರೆ. ಹಾಗಾಗಿ HN ಕುಂಜ್ರು ಅಂತ ಬರಿಬೇಕು, ಒಬ್ಬರು ಸದಸ್ಯರು. KM ಪಣಿಕ್ಕರ್ ಇನ್ನೊಬ್ಬರು ಸದಸ್ಯರು. HN ಕುಂಜ್ರು, KM ಪಣಿಕ್ಕರ್ ಇವರಿಬ್ಬರು ಕೂಡ ಫಜಲ್ ಅಲಿ ಆಯೋಗ ಅಥವಾ ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿಯ ಸದಸ್ಯರು. ನೆಕ್ಸ್ಟು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಭಾಗ ಸಿ ಯಲ್ಲಿ 4 ಪ್ರಶ್ನೆಗಳನ್ನ ಕೇಳಿರ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. 4 ಪ್ರಶ್ನೆಗಳು ಕೂಡ ಈಸಿಯಾಗೇ ಇರುತ್ತೆ. ನಾನು ಕೊಡುವಂಥ ಲಿಸ್ಟಲ್ಲಿ ಕೊಟ್ಟಿರುವ ಪ್ರಶ್ನೆಗಳನ್ನ ನೀವು ಫಾಲೋ ಮಾಡಿದ್ರೆ ಆಯಿತು. 10 ಅಂಕದ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ 2 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಇಲ್ಲೂ ಸಹ ಬಹುಮುಖ್ಯವಾದಂಥ ಪ್ರಶ್ನೆಗಳನ್ನ ನೀವು ಅಂದರೆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಿಗೆ ರೆಡಿ ಆಗಲೇಬೇಕು. ಕೊನೆಯದಾಗಿ ಭಾಗ ಇ ಕ್ರೊನೊಲಾಜಿಕಲ್ ಆರ್ಡರ್, ಕಾಲಾನುಕ್ರಮದಲ್ಲಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಹಾಗೂ ಮ್ಯಾಪು. ಸೊ ನಿಮಗೆ ಕ್ರೊನೊಲಾಜಿಕಲ್ ಆರ್ಡರ್ ಆಗಿರ್ಬೋದು, ಮ್ಯಾಪ್ ಆಗಿರ್ಬೋದು, ಬಹುಮುಖ್ಯವಾಗಿ ಯಾವುದು ಇಂಪಾರ್ಟೆಂಟು ಅನ್ನೋದು ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳು, ಓಕೆನಾ. ಸೊ ಇದಿಷ್ಟು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಹಾಗೂ ಉತ್ತರಗಳು. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 3 ಈಗಾಗಲೇ ಉತ್ತರವನ್ನು ಹೇಳಿರ್ತೀನಿ. ಸೊ ವಿಡಿಯೋನ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಮಾದರಿ ಪ್ರಶ್ನೆ ಪತ್ರಿಕೆ 3 ಮುಗ್ದಿದೆ, ಓಕೆ ಅಲ್ವಾ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಇನ್ನೊಂದು ಬಹುಮುಖ್ಯ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ವೀಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನು ಬರುತ್ತೆ ಮಕ್ಕಳೇ, ಓಕೆನಾ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.